ಸೊ ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಲಾಗ್ಸ್. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ಹೋಯ್ತಾ ಇರೋದೇ ನಮ್ಮೂರು ಗ್ರಾಮ ಪಂಚಾಯತಿಗೆ. ಏನಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ತಾತ ಬಾ ಅಂತ ಕರ್ಕೊಯ್ತಾ ಇತ್ತು. ಅಲ್ಲಿ ಅಂದ್ಬಿಟ್ಟು ಅಲ್ಲೇ ನಮ್ಮ ಫ್ರೆಂಡ್ ಮನೆ ಇತ್ತಲ್ಲ, ಟೈಮ್ ಪಾಸ್ ಆಯ್ತದೆ ಅಂತ ನಾನು ಹೋಯ್ತಾ ಇದ್ದೆ. ಸೊ ಮುಂದೆ ಏನಾಗುತ್ತಾ ಬನ್ನಿ ನೋಡೋಣ, ಲೆಟ್ಸ್ ಗೋ ಗೈಸ್. ಇವನು ನಾನು ಇಬ್ರು ಬಂದಿದ್ದೀವಿ. ಇವನು ಈ ಗಾಡಿ ಬಂದವನೆ, ನಾನು ಈ ಗಾಡಿ ಬಂದಿದ್ದೀನಿ. ಆಯ್ತು. ಆಮೇಲೆ ನೋಡ್ರೆ ಕೊನೆಗೂ ನಮ್ಮ ಹುಡುಗ ಸಿಕ್ತಾ, ತೋಟದ ಮನೆಗೆ ಹೋಯ್ತಾ ಇದ್ದ. ಹೋಮ್ ಸೈಡ್ ನಮ್ಮ ಗಿಡ ಈ ಥರ ಇರ್ತದೆ. ಬರಾನೆ ತೋಟಕ್ಕೆ. ಹಾಂ ಬರಾನೆ. ಏನ ದಿಸ್ ಈಸ್ ಗಿಡ್ಡನ್ ಗಾಡಿ. ಅಲ್ನೋರೆ ಬರಬೇಡ ಅಂತ, ಕೊನೆಗೆ ನೋರೆ ಅವ್ನ ಹಿಂದೆನೆ ತೋಟದ ಮನೆಗೆ ಹೊಂಟೆ ಹೋದೆ. ನಾನೇ ಗಿಡ್ಡ ನಾಯಿ ಬಗ್ಲಿಸ್ತಾನೆ. ಬನ್ನಿ ಸರ್ ಬಿಟ್ಬಿಡೆ, ನಿಮ್ ಕಾಲ್ ಬೀಳ್ತೀನಿ, ಬಿಟ್ಬಿಡಿ. ಇವ್ ಯಾಕೋ ಸರಿ ಕಣ ಇವು. ಅವನ ಇನ್ನು ಅದೇ ಯಾಕೆ ಹಿಂಗ್ ಬತ್ತದೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮನೆ. ನೋ ಏನ ಕೊಡ್ತಾನೆ ಅಂತ. ನೋ 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 ಬ್ರದರ್. ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೂ ನಿಮ್ ಜನ್ಮಕ್ಕೆ. ಎಂತೆಂಥವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನಿವತ್ತು ಗಿಡ್ಡರ್ ಮನೆಗೆ ಬಂದಿದ್ದೀನಿ. ಅದು ಬೆಳಗ್ಗೆ ಏನು ಮಾತಾಡೋದಿಲ್ಲ, ಏನಿಲ್ಲ. ಗಿಡ್ಡ ಇವಾಗ ಅವ್ನು 2,000 ರೂಪಾಯಿ ಕೋಳಿ ತೋರಿಸ್ತಾನೆ. ಬರ್ರಿ ನೋಡೋಣ. 2000 2,000 ರೂಪಾಯಿ ಕೋಳಿ ಎಲ್ಲ ಇವನ ನಿನ್ನ. ಓಕೆ ಓಕೆ. ये डॉगी ಎಲ್ಲ ಗಿಡ್ಡರ ಕೋಳಿಗಳು ಇವು. ಫುಲ್ ರೋಗ ಬಂದ್ಬಿಡೋದು ಗಿಡ್ಡನ್ಗೆ. ನೋ ನೋ. ಗಿಡ್ಡರಪ್ಪ ಒಳಗಡೆ ಅದೇ ಊಟ ಮಾಡ್ತದೆ, ಏನು ಮಾತಾಡಬೇಡ ಅಂತ, ಅದಕ್ಕೆ ಹೋಯ್ತಾ ಇದೀನಿ ಅವನಿಂದ. ಫುಲ್ ಫಾರ್ಮಿಂಗ್. ಗಿಡ್ಡ ಫಾರ್ಮ್ ಹೌಸ್ 2 ಲಕ್ಷ ಅಂತ ಇವೆಲ್ಲ ಸೇರಿ. ಓಕೆ. ನನ್ ಕೈ ಇಟ್ರೆ ಆಗದೆ ಇರೋ ಕೆಲ್ಸನೇ ಇಲ್ಲ ಗೊತ್ತಾ. ನಿಮ್ ಕುರಿಗಳು ಎಷ್ಟು ಲಕ್ಷಕ್ಕೆ ಹೋಗ್ಬೋದು? 5-6 ಲಕ್ಷ ಹೋಯ್ತವೆ. ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಇದ್ರ ಬೆಲೆ 2,69,000 ರೂಪಾಯಿ. ಎಷ್ಟು ಕುರಿಗಳಿವೆ, ಎಷ್ಟು ಟಗರುಗಳವೆ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಓಕೆ. ಓ ಹೆಂಗ್ ಸರ್ ಇದೆಲ್ಲ ಐಡಿಯಾ ನಿಮ್ಗೆ? My aim is to become a successful person. ಓಕೆ. ಓ ಫುಲ್ ಚಿಕ್ಕ ಮರಿ. ಓಕೆ. ಫುಲ್ ನೀರು, ಇವಕ್ಕೆ ನೀರೆಲ್ಲ ಈಚೆ. ಓಕೆ. ಇವೆಂಟ್ ಮಾಡಿದಿರಿ ಟೈರು ಎಲ್ಲ ಕೋಳಿ ಕುತ್ಕೊಳಕ್ಕೆ. ಓ ಮೈ ಗಾಡ್. ಕುತ್ಕೋತವೆ ಪಿಸ್ಕೆಗಳು ಹೋಗ್ಬಿಟ್ಟ ಅಷ್ಟೇ, ಸ್ವಲ್ಪ ಪಿಸ್ಕೆಗಳು. ಫುಲ್ಲು ಫುಲ್ ಚೈನು ಅವನವೇ ಇವೆಲ್ಲ. ಆಡುಗಳೆಲ್ಲ ಆ ಕಡೆ, ಕುರಿಗಳೆಲ್ಲ ಈ ಕಡೆ, ಗಿಡ್ಡ ಮಾತ್ರ ಆಚೆ. ಆಡು ಇವನು ಕಾಡು ಪಾಕ್ತಿಲ್ಲ ಅವನು.
ಹಿಡ್ಕೊಂಡ್ರ ಇವಾಗ ಇದೆಷ್ಟಿದು 2,000 ರೂಪಾಯಿ ಇವು ಮರಿಗಳು ಇದು ಎಷ್ಟಿದು ಇದು 2,000 ಅಂತ ಇದು ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಇದ್ರ ಬೆಲೆ 2,69,000 ರೂಪಾಯಿ. ಇದು ಏನು ಆ ಡಾಗೇಶ್ ಹೆಸರೇನೋ ಅವನ ಹೆಸರು ನಾಗೇಶ್ ಬಾಯ್ ಇಲ್ಲ ಅದು ಹೆಸರೇ ಇಲ್ಲ ಅದಕ್ಕೆ. ಅವನು ಬಾಸ್ ಇದೆ ಅದೇ ಯಾರು ಕರೆಯೋದು. ಈ ಕೋಳಿಗೆ 2,000 ಅಂತ, ಅದು 2,000, ಇದು 1,500 ಅಂತ. ಬಾಬಾ ಎಣ್ಣೆ ಅಪ್ಪನ ತೋರಿಸ್ತೀನಿ ಬರ್ತಾನೆ. ಇದನ್ ಫುಲ್ ಅದ್ರಾಗ ಬಂದ್ಬಿಟ್ಟಾರೆ. ಅವ್ರ ಅಪ್ಪ ಬಂದಕ್ಕೆ ಸೈಡ್ ಕರ್ಕೋಯ್ತು ಕಂಪ್ಲೇಂಟ್ ಹೇಳ್ತೀನಿ ಅವ್ನ ಬಗ್ಗೆ ಹೊತ್ತು. ನಿಮ್ ಮೇಲೆ ಹೇಳ್ಬಿಡ್ತೀರ ಅವಾಗ ನೀನೇ ಕದ್ಬೋದು ಅದು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ತದೆ. ಗಿಡ್ಡ ಬೈಕ್ 1980 ಮಾಡಲ ಜಾಕ್ ಫ್ರೂಟ್ ಅಂದಲ್ಲ ಮರ ಒಂದು ಅದ್ರಾಗ ಅವನ ಔಟ್ಫಿಟ್ ಹೋಮ್ ಔಟ್ಫಿಟ್. ನಾನು ಹತ್ರ ಬಂದಿದ್ದೀನಿ. ಗಿಡ್ಡರ್ ತಾತ ಅಂತ ಇದು ಏನಂತ ಹೇಳ್ಬೇಕು? ಕರಿಯಪ್ಪ. ಓಕೆ ಎಲ್ಲೆಲ್ಲೇ ಕರಿಯಪ್ಪ ಅನ್ನೋದು ಆಯ್ತು. ಆಮೇಲೆ ತಾತ ಏನ್ ಪ್ರಾಬ್ಲಮ್ಮು? ಹೋಗಿ ಕಂಬ್ರ ನಿನ್ ಮೊಮ್ಮಗನೇ ಇವನು. ಏನ್ ಬರೀ ತರಲೆ ಕಾಲೇಜೇ ಇಲ್ಲ ಫುಲ್ಲು. ನಿಮ್ಮ ಅಪ್ಪನಿಗೆ ಹೇಳ್ಬೇಕಾಯ್ತು ನಾನು. ಅದು ಅರ್ಧ ಸಾಯಿಸ್ಬಿಡ್ತೀನಿ. ಓಡಿಸ್ತೀವಿ ಅದಿ ಹೊಡ್ದಿ ಓಡಿಸ್ತಾ ಇರ್ತೀವಿ. ಎಲ್ಲೂ ನಿಲ್ಸವಲ್ಲ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಇಲ್ಲ ತುತ್ತಗಿಲ್ಲ ಗೊತ್ತಾಗಲ್ಲ ಕಣ್ರಲ್ಲ. ಮಾದೇಶ್ ಹೌದು ಮನೆ ನೋಡಿದ್ರೆ ಜರ ಆಗಿತ್ತು ವರ್ಷ ಆಯ್ತಿತ್ತು. ಇಷ್ಟೊಂದು ರಿವ್ಯೂ ಮಾಡು. ಗಾಡಿ ಬಗ್ಗೆ ಏನು ಹೇಳಕ್ ಆಯ್ತಲ್ಲ. ಶಾಟ್ರು ತೆಗೆದು ಹೊಡಿರಲ್ಲ ಹಾಕೊಂಡು ಹೊಡಿರ ನನ್ನ ಮಗನ್. ಚಾರ್ಜಿಂಗ್ ಹಾಕಬಹುದು ನಮ್ಮಲ್ಲಿ. ಆಯ್ತು. ಆಮೇಲೆ ಗಾಡಿ ಬಗ್ಗೆ ಇನ್ನೊಂದು ಮಾತಿಲ್ಲ. ಆಫ್ ರೋಡು ಎಲ್ಲ ಇವಾಗ ಕಳಿಸ್ಬಿಡ್ಬೇಕು ನಿಮ್ಮ ಅಪ್ಪನ. ನಾನು ಕಂಪ್ಲೇಂಟ್ ಮಾಡ್ಬಿಟ್ಟೆ ಹೋಗೋದು ಕಳಲಿ. ನಡಿ ನಾನ್ ಬರೋದಿಲ್ಲ ಹೋಯ್ತೀನಿ. ನಡಿ ಬರೋದಿಲ್ಲ. ನಿಮ್ಮ ಅಪ್ಪನ ಕಂಪ್ಲೇಂಟ್ ಮಾಡ. ಗಾಡಿ ಬೇಕು ಮೊದಲು ನಿಮ್ಮ ಅಪ್ಪನ ಕಂಪ್ಲೇಂಟ್ ಯಾಕೆ ಈ ತರ ಸಾಕ್ಬಿಡ್ತೀವಿ. ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ನಿನ್ನೂ ಜೊತೆಗೆ ಕರ್ಕೊಯ್ತೀನಿ ಈಗ. ಅವ್ರ ಅಪ್ಪನಿಗೆ ಕಂಪ್ಲೇಂಟ್ ಮಾಡ್ತಾರ ಬರ್ರಿ ಅವ್ನ ಬಗ್ಗೆ ಹೊಸಿ ಬರ್ರಿ ಬರ್ರಿ. ಇವಾಗ ಅವ್ರ ಅಪ್ಪನ ಇವನ್ ಬಗ್ಗೆ ಕಂಪ್ಲೇಂಟ್ ಮಾಡು ಅಂತ ಹೋಯ್ತಾ ಇದೀನಿ. ನಡಿ ಅದೇ ನಡಿ. ಪಾಪ ಅವ್ನ ಜೀವನ ಅವ್ರದ್ದು ಊರ್ ಬಾಗ್ಲ ಆಯ್ತಾ ಅದೇ. ಬಾ ನೀವೇನ್ ನಿಮ್ಮ ಅಪ್ಪನ ಬಗ್ಗೆ ನಾನು ಹೇಳ್ಬೇಕು. ಬಾ ಓಡ್ಬಿಡ್ತೀನಿ ಈಗ. ಹೋಯ್ತು ಬಿಡ ಆಯ್ತು ಹೋಯ್ತೀನಿ. ಅವ್ರ ಅಪ್ಪಂತ ಕರ್ಮ ಅಂಟೈತೀನಿ ಅಂದ್ಬಿಟ್ಟು ಈ ನಾಟಕ ಆಡ್ತಾವನೆ. ಇವತ್ತು ಅದೇನಾರ ಅದು ಹೋಗಲ್ಲ. ಇನ್ನೂ ಅರ್ಧ ಗಂಟೆ ಆಯ್ತು ನನ್ಗೆ. ಇನ್ನೂ ಟೈಮ್ ಪಾಸ್ ಬರ ಆಗ್ಬೇಕು. ಏನ್ ಗಿಡ ಬಾಯ್ ಬಾರೋ. ಒಯ್ತಾವನೆ ಅವ್ರ ಅಪ್ಪನಿಗೆ ಹೋಗ್ಬಿಡ್ತೀನಿ ಅಂತ ಒಯ್ತಾವನೆ. ಅವ್ರ ಮನೆ ಇಲ್ಲೇ ಅದ. ಈ ತೋಟದ ಮನೆ
ತೋಟದ ಮನೇಲಿ ಅವ್ರ ಅಪ್ಪ ಅದೇ ಅವ್ರ ಅಪ್ಪನಿಗೆ ಹೋಗ್ಬಿಡ್ತೀನಿ ಅಂತ ಹೋಯ್ತಾವ್ನು, ದೂರ ಹೋಯ್ತಾವನೆ, ನಾನು ಇಲ್ಲಿಂದ ಹೊಂಟೋಲಿ ಅಂತ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಫೋನ್ ಮಾಡ್ತಾವ್, ನನಗೆ ಫೋನ್ ಮಾಡ್ತಾವ್, ಅಲ್ಲಿ ನಿಂತ್ಕೊಂಡು. ಫೋನ್ ಮಾಡ್ತಾವ್ ತಿರ್ಗಾ. ಅವ್ನ್ ತಿರ್ಗಾ ಅಲ್ಲಿ ನೆಲ್ಲಿಕಾಯಿ ಮರ ಅದೇ, ನೆಲ್ಲಿಕಾಯಿ ಕೀಳಿಸ್ಕೊಯ್ತೀನಿ ಈಗ. ಬರ್ಲಿ, ಒಂದೇ ಒಂದು ಕವರ್ ಕೊಟ್ಬಿಟ್ಟು ಇವಾಗ ಹೊಂಟೈತಿ. ಇಲ್ಲ ಇಲ್ಲ, ನಿಮ್ಮ ಅಜ್ಜಿ ಹತ್ರ ಇಸ್ಕೊ. ಇವಾಗ ನೆಲ್ಲಿಕಾಯಿ ಕಿತ್ಕೊಡ್ತಾನೆ ನನಗೋಸ್ಕರ. ನಿಮ್ ತಾತನ ಹತ್ರ ಇಸ್ಕೊಡು ಕವರ. ಇವಾಗ ಕಡಾಕ್ಬಿಟ್ಟು ಬರ್ತದಲ್ಲ, ಬಿಡಿಸ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಹಿಡಿಯೋ. ಆಯ್ತು, ಆಮೇಲೆ ನಿಮ್ಮ ಅಜ್ಜಿ ಯಾರೋ ಬೋದ್ಬಿಟ್ರೆ ಆಮೇಲೆ ಅವ್ರ ಏನೇನ್ ಪ್ರಾಬ್ಲಮ್? ತಾತ ಕರ ಹೊಡ್ಕೋಯ್ತಾರೆ. ಇಲ್ಲ ಉದ್ರೋಯ್ತಾವಲ್ಲ ಕೆಳಕ್ಕೆ. ಆಯ್ತು, ಕೆಳಗಡೆಯಿಂದ ವಿಡಿಯೋ ಮಾಡು, ನಾ ನಿನ್ ಫೋನ್ ಅಂತ ಮಾತಾಡಿಸ್. ತಗೊಳಕ್ ಅನ್ಕೋಬಿಟ್ಟಾರೆ ನೋಡಕ್. ಇಲ್ಲ ಇಲ್ಲ, ಅಷ್ಟೊಂದು ದುಡ್ಡು ಖರ್ಚು ಮಾಡಲ್ಲ ನಾನು. ಸುಮ್ನೆ ಬಂದೀನಿ ಫೋನಲ್ಲಿ ಸುಮ್ನೆ. ಇಲ್ಲ ಇಲ್ಲ, ಹೆಂಗೋ ಗಿಡ್ಡನೆ ಮಾರ್ಕತ್ ಕಿತ್ಕೊಡುವಂಗ ಅವನೇ. ಫೋನ್ ಎತ್ ಕರೆಕ್ಟಾಗಿ ಮಾಡಿ ಕಳ್ರೆ ಬಿದ್ದಿದ್ದು ಅತ್ಲಿ. ವಿಡಿಯೋ ಮಾಡ್ತಾವನೆ, ಇವಾಗ ನಾನು ನೆಲ್ಲಿಕಾಯಿ ಕಿತ್ಕೊಬೇಕು. ಉಪ್ಪು ಖಾರ ಹಾಕ ಅಂತ ರೋಸ್ಟ್ ಮಾಡಿಸ್ತೀನಿ. ಬೇಯಿಸ್ತೀಯೋ? ಬೇಯಿಸದೆ ಉರಿಸ್ತೀಯೋ? ಮತ್ತೀಗ ಉಪ್ಪು ಖಾರ ಹಾಕ್ಬಿಟ್ಟು ಹೊಡೆದಿ ಕಲ್ಲೇ ಜಜ್ಜಿ ಆ ಥರ ಫುಲ್ ಬಾಯಿ ನೀರು ಬರ್ಬೇಕು. ಎಲ್ಲ ನಿನ್ನಿಂದ ಬಂದಿರೋದು ರೋಗ ನನಗೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ನಾನು ಕಳಿಸ್ಬಿಟ್ಟು ಡಿಲೀಟ್ ಮಾಡ್ತೀನಲ್ಲ. ಅರೆ ನೆಟ್ ಇಲ್ವಲ್ಲ ನನ್ನ ಹತ್ರ ಇಲ್ಲಿ. ಇವಾಗ ಆನ್ ಮಾಡ್ತೀಯಲ್ಲ, 5G ತಾನೇ ಇಲ್ಲಿ ನೋಡು. 5G ನಾವು ಡೌನ್ಲೋಡ್ ಮಾಡ್ತೀವಿ ವಿಡಿಯೋ, ಇದು ಮೂವಿಗಳನ್ನ. ಅದು ನೋಡಿದೆ ಪೆದ್ದಿ ನೋಡಿದೆ, ಸಕ್ಕದಾದ ಪೆದ್ದಿ. ಕ್ರಿಕೆಟ್ ಆಡೋದ? ಕ್ರಿಕೆಟ್ ಆಡ್ತಾನೆ, ಕುಸ್ತಿ ಆಡ್ತಾನೆ, ಆಮೇಲೆ ಹೋಯ್ತಾನೆ ಅಥ್ಲೆಟಿಕ್ ಮಾಡ್ತಾನೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ವಿಡಿಯೋ ಕಳ್ಸ್ಕೊಂಡಾಯ್ತು, ನಾನು ಇಲ್ಲಿಂದ ಹೋಗೋ ಸಮಯ. ಸರಿ, ಹೋಗೋದ ಗಿಡ? ಒಳ್ಳೇದಾಗಲಿ. ಮದ್ದು ಹೊಂಟೋಗುವಂತವನೆ. ಹೌದು, ಸರಿ ಬರೋದಾ? ನಿಮ್ಮ ಅಪ್ಪನ ಜೊತೆ ಒಂದೆರಡು ಮಾತಾಡ್ಬಿಟ್ಟೈತೀನಿ ಬಾ. ಅಯ್ಯೋ, ಬೈದ್ರು, ಚಪ್ಪಲಿ ಹೊಡೆದ್ರು, ಪರ್ಕೆಲ್ ಓಡಿಸ್ಕೊಂಡೆ, ದೋಣಲ್ಲಿ ಓಡಿಸ್ಕೊಂಡೆ, ಕಾಲಲ್ಲಿ ಓಡಿಸ್ಕೊಂಡೆ, ಎಲ್ಲ ಆಯಿತು. ನಾನು ಬೈಸ್ಕೊಳ್ದೇ ಇರೋ ವರ್ಡ್ ಇಲ್ಲ, ಬೈದೇ ಇರೋ ದಿವಸ ಇಲ್ಲ, ಬೈದೇ ಇರೋ ಕ್ಷಣ ಇಲ್ಲ, ಬೈದೇ ಇರೋ ಗಂಟೆ ಇಲ್ಲ. ಎಲ್ಲ ಟೈಮಲ್ಲೂ ಬೈದ್ರು ನಮ್ಮ ಅಪ್ಪ, ಎಲ್ಲ ಟೈಮಲ್ಲೂ ಓಡಿದ್ರು ನನ್ನ. ಬರೋಬೇಡ, ಹೋಯ್ತಾರೆ. ಫುಲ್ ನೆಲ್ಲಿಕಾಯಿ ತುಂಬ್ಕೊಂಡೀನಿ. ಸರಿ ಬರೋದಾ? ಸರಿ, ಥ್ಯಾಂಕ್ ಯು ಫಾರ್ ಯುವರ್ ನೆಲ್ಲಿಕಾಯಿ. ಓಕೆ. ಗಾಡಿ ಹತ್ತ ಮೊದಲು ನಮ್ಮ ಗಾಡಿನ ರಿವ್ಯೂ ಮಾಡ್ತಾವನೆ ಗಿಡ್ಡ. ಸ್ಟಾರ್ಟ್ ಮಾಡತ್ತ, ಓಡ್ಸೋ, ತಿರ್ಗಿಸೋ ಗಾಡಿ. ಗಾಡಿನ ಹಿಡಿಯಕಾಯ್ತಾ ಇಲ್ಲ ಅವನ ಕೈಲಿ. ಸ್ಟ್ಯಾಂಡ್ ನೆನ್ಕಾಕಿ. ಸರಿ ಬರದೆ? ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ನಮ್ಮ ಸುತ್ತ ಎಲ್ಲ ಹೊರಗಿಡ ಹಾಕ್ಬಿಟ್ಟಾರೆ ಹುಷಾರಾಗಿ.
ಇಷ್ಟೆಲ್ಲ ಇದು ಮಾಡಾದ್ಮೇಲೆ ನನಗೆ ಹೊಡೆದ್ಬಿಟ್ಟ ಅವನು. ನನಗೆ ಹೊಡೆದ. ಅದಕ್ಕೆ ಇವಾಗ ಅವ್ರ ಅಪ್ಪನ ತಾಕ ಹೋಗಿ ಹೇಳಲೇಬೇಕು ನಾನು. ತರ್ತಾವನೆ ಗಾಡಿ ತರ್ತಾವೆ. ಜೋರಾಗಿ ಹೋಗ್ಬಿಟ್ಟ. ಇರೋ ನಾನು ಬರ್ತೀನಿ. ಸರಿ ಆಯ್ತು ಹೋಗೋರೆ. ಅಣ್ಣಾನು ಹೊಂಟೈತೀನಿ. ಹಂಗಾರ ಬರ್ತೀನಿ ಗಾಡ. ಆಯ್ತು, ನನಗೆ ಸಪೋರ್ಟ್ ಮಾಡೋದು ಸಿದ್ಯ ಹೋಗ್ಬಿಡು ಹೊಂಟೈತೀನಿ. ಫಾಲೋ ಮಾಡ್ಕೊಳ್ಳಿ ಸಾಗರ್ ಇನ್ಫಾಲೋಸ್. ಬ್ಯೂಟಿಫುಲ್. ಒಂಟೆಗೆ ಇನ್ನು 30 ಜನ ಫಾಲೋವರ್ಸ್ ಅಷ್ಟೇ ಬೇಕಾಗಿರೋದು. ಇವೆಲ್ಲ ಸಹಾಯ ಮಾಡಿದ್ರೆ ಒಂದೇ ರೀಚ್, ಫುಲ್ ರೀಚ್. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವನು ಫುಲ್ಲು ಅವ್ರ ಅಪ್ಪನ ಕಂಪ್ಲೇಂಟ್ ತಗೊಬಿಡ್ತೀನಿ ಅಂತ ಭಯ ಹತ್ತಿ ಹೋಯ್ತವನೆ. ನಮ್ಮ ತಾತ ಇವಾಗ ಪಂಚಾಯತಿ ತಾವು ಕಾಯ್ಕೊಂಡು ಕೂತಿರ್ತದೆ. ಇವಾಗ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಇಷ್ಟೊತ್ತ ಏನ್ ಮಾಡ್ತಾ ಇದೆ ಏನು? ಸರಿ ಅಂದ್ಬಿಟ್ಟು ನಮ್ಮ ತಾತನ ಕರ್ಕೊಂಡು ಮನೆ ಕಡೆ ಬಂದೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.